युगादी नववर्ष के मौके पर कर्नाटक स्टेट फार्मर्स एसोसिएशन की बरकल ब्रांच का उद्घाटन प्रोग्राम बड़े ही धूमधाम से हुआ। प्रोग्राम के तहत कर्नाटक स्टेट फार्मर्स एसोसिएशन के बोर्ड पर माला चढ़ाई गई, प्रार्थना की गई और झंडा फहराया। इस मौके पर एसोसिएशन के वर्कर्स और लोकल लोगों ने हिस्सा लिया और स्थानीय लोगों ने हिस्सा लिया और प्रोग्राम को बढ़ावा दिया। इस मौके पर श्रीमंत बिरादर और शंकरप्पा पारा ने मीडिया से बात की और फार्मर्स एसोसिएशन के मकसद और आगे के एक्टिविटीज के बारे में जानकारी दी। केपी न्यूज़ के कैमरामैन पपुराज का कवरेज। ಯುಗಾದಿ ಹಬ್ಬ ಹೊಸ ವರ್ಷ, ರೈತರದು ಹೊಸ ವರ್ಷ ಇವತ್ತು. ಹೊಸ ವರ್ಷದ ನಿಮಿತ್ತವಾಗಿ ಈ ಹೊಸ ವರ್ಷ ನಮ್ಮ ದೇಶದ ರೈತರಿಗೆ, ನಮ್ಮ ಕರ್ನಾಟಕದ ರೈತರಿಗೆ ನಮ್ಮ ಬೀದರ್ ಜಿಲ್ಲೆಯ ಗ್ರಾಮ ಶಾಖೆ ಮರ್ಕಲ್ ಘಟಕದಲ್ಲ ಎಲ್ಲ ರೈತರಿಗೆ ಅನ್ನೋದು ಅಂದ್ರೆ ಶುಭಾಶಯಗಳು ಅಂತ ಕಸಿ ಹೇಳಕ್ಕೆ ಇಚ್ಛಪಡ್ತೇವೆ. ಯಾಕಂದ್ರೆ ಹೊಸ ವರ್ಷ ಒಳ್ಳೆ ರೀತಿಯಿಂದ ಹೋಗಲಿ, ಒಳ್ಳೆ ರೀತಿಯಿಂದ ಮಳೆ ಆಗಲಿ, ಒಳ್ಳೆ ರೀತಿಯಿಂದ ಎಲ್ಲ ಬೆಳೆ ದವಸ ಧಾನ್ಯಗಳು ಒಳ್ಳೆ ಪ್ರಮಾಣದಾಗ ಹೆಚ್ಚಿನ ಪ್ರಮಾಣದಾಗ ಬೆಳೀಲಿ ಅಂಥೇಳಿ ನಾವು ನಿಸರ್ಗ ದೇವತೆ ಹತ್ರ ನಾವು ಕೇಳ್ಕೊತಾ ಇದ್ದೆವು. ಇದು ಜಾನ್ಯವಾರಿ ತಿಂಗಳು ಏನದ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ನಮ್ಮ ರೈತರ ಹೊಸ ವರ್ಷ ಜಾನ್ಯವಾರಿ ಅಲ್ಲ, ರೈತ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ ಹೊಸ ವರ್ಷ. ಯುಗಾದಿ ಹಬ್ಬ ದಿನ ರೈತರ ಮನೆಯಲ್ಲಿ ಏನದಂದ್ರೆ ಕುಂಟೆ ಪೂಜೆ ಮಾಡ್ತೇವೆ. ಇವತ್ತಿನ ಹಿಡಿದು ಕುಂಟೆ ಪೂಜೆ ಮಾಡಿ ಕುಂಟಿ ಹೊಡಿಲಾಕ ಸ್ಟಾರ್ಟ್ ಮಾಡಿ ಮಿರುಗ್ ಬರಸ್ತನ ಕುಂಟಿ ಹೊಡೆದು ನೇಗಿಲು ಹೊಡೆದು ಹೊಲಗಳೆಲ್ಲ ಉಳುಮೆ ಮಾಡಿ ಬಿತ್ತುವ ಕೆಲಸ ಮಾಡ್ತೇವೆ. ಇಡೀ ವರ್ಷದ ತನ ಏನದ ಅಂದ್ರೆ ನಾವು ಉಳುಮೆ ಮಾಡಿ ಬಿತ್ತಿ ಏನು ಲಾಭ. ನಾವು ಇವತ್ತು ಯಾಕೆ ಧ್ವಜ ಹಾರಿಸ್ಬೇಕು ಅಂದ್ರೆ ಸರ, ನಮ್ಮಲ್ಲಿ ಏನದ ಅಂದ್ರೆ ನಮ್ಗೆ ಹೊಸ ಹಬ್ಬ ಅಂದ್ರೆ ಹೊಸದು ಹುಮ್ಮಸ್ಸು. ಮುಂದೆ ಮಕ್ಕಳಿಗೆ ಏನದ ಅಂದ್ರೆ ಗೊತ್ತಾಗಲ್ಲ ಇದು ಏನದ ಏನಿಲ್ಲ, ಉಗಾದಿ ಯಾಕೆ ಮಾಡಬೇಕು ಅಂಬೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ತಿಳಿಸ್ಕೊಡ್ಬೇಕಂತೇಳಿ ನಾವು ಮಾಡತ್ತಿದ್ದೆವು. ಮತ್ತೇನದ ಅಂದ್ರೆ ನಮ್ಮ ಮೇಲೆ ಹೇಗೆ ಅನ್ಯಾಯ ಆಯ್ತದೋ ಅದಕ್ಕೆ ನಾವು ಸಹಿಸೋರಲ್ಲ. ನಾವು ರೈತ ಸಂಘದವ್ರು ಏನದ ಅಂದ್ರೆ ಒಕ್ಕಟ್ಟಾಗಿ, ಮಹಿಳೆಯರು ಇರ್ಬೋದು, ನಮ್ಮ ಊರದ ರೈತರು ಎಲ್ಲ ರೈತರು ಒಕ್ಕಟ್ಟಾಗಿ ನಾವೇನದ ಅಂದ್ರೆ ಯಾವುದೇ ನಮ್ಮ ಮೇಲೆ ಅನ್ಯಾಯ ಆಗ್ಲತ್ತು ಬೆನ್ನು ಎದೆ ಕೊಟ್ಟು ನಾವು ಗುಂಡ ಆರಿಸೋದು ನಾವು ಅಂಜಾರು ಇಲ್ಲ. ಅದ್ರ ಸಲುವಾಗಿ ನಾವು ಇದೆಲ್ಲ झंडा वंदन ಮಾಡ್ತೇವೆ. देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें।